ಭಾಗವಾಗಿ ನಮ್ಮ ಅತ್ಯಂತ ಹಿರಿಯ ನಾಯಕರಾದ ಶ್ರೀಯುತ ನಸೀರ್ ಅಹಮದ್ ಅವರ ಮೇಲೆ ಏನು ಕ್ರಮ ತಗೊಂಡಿದ್ದಾರೆ ಆ ಕ್ರಮದ ಭಾಗವಾಗಿ ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇಲ್ಲ. ನಮ್ಮ ನೋವನ್ನು, ನಮ್ಮ ಸಮಾಜದ ನೋವನ್ನು, ನಮ್ಮ ಸಮಾಜಕ್ಕೆ ಸಿಗಬೇಕಾದ ಹಕ್ಕನ್ನು ಕೇಳ್ತಾ ಇದ್ದೀವಿ. ನಮ್ಮ ಪಾರ್ಟಿಯಲ್ಲಿ ನಮ್ಮ ಪಕ್ಷಕ್ಕೋಸ್ಕರ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಮಾಡಿರೋದು ಕೆಲಸನೂ ನಮ್ಮ ನಾಯಕರಾದ ನಸೀರ್ ಅಹಮದ್ ಅವ್ರ ಸಾಹೇಬರು ಮತ್ತು BZ ಜಮೀರ್ ಅಹಮದ್ ಸಾಹೇಬರ ಏನು ನಾಯಕತ್ವದಲ್ಲಿ ನಾವೆಲ್ಲ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಹಿರಿಯ ಮುಖಂಡರುಗಳು ಆದ ನಮ್ಮ KD ಅಧ್ಯಕ್ಷರಾದ ಹನೀಫಣ್ಣ ಅವರು, ನಮ್ಮ KMF ನಾಮಿನಿ ನಿರ್ದೇಶಕರಾದ ನಮ್ಮ ಶಂಶೀರಣ್ಣ ಅವರು, ಸೈಫ್ ಅವರು, ಸಾಬ್ ಅವರು, ನಮ್ಮ ಯುವ ಮುಖಂಡರಾದ ಫೈರೋಜ್ ಅವರು, ಎಲ್ಲ ಹಿರಿಯ ಮುಖಂಡರು ಮತ್ತು ಕಯ್ಯೂಮಣ್ಣ ಅವರು ಎಲ್ಲರ ಜೊತೆ ಚರ್ಚೆ ಮಾಡಿ ಇವತ್ತು ನಮ್ಮ ಮಸೀದಿಯಲ್ಲಿ ಶುಕ್ರವಾರದ ಪ್ರಾರ್ಥನೆಯನ್ನು ಶ್ರದ್ಧಾ ಭಕ್ತಿಯಿಂದ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಸಮಾಜಕ್ಕೆ ಸಿಗಬೇಕಾದ ನ್ಯಾಯವನ್ನು, ನಮ್ಮ ಸಮಾಜಕ್ಕೆ ಆಗಿರುವ ಅನ್ಯಾಯದ ವಿರುದ್ಧ ನಾವು ಮೌನವಾಗಿ ಮನವಿ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಬೇರೆ, ಮನವಿ ಬೇರೆ. ಈಗ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಹೈಕಮಾಂಡಲ್ಲಿ ನಮ್ಮ ನಾಯಕರಾದ ನಸೀರ್ ಅಹಮದ್ ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಿರ ಕೈ ಶುದ್ಧವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ ನಸೀರ್ ಅಹಮದ್ ಅವ್ರಿಗೆ ಅನೇಕ ಬಾರಿ ಕಾಂಗ್ರೆಸ್ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ಗೆ ಆಪತ್ ಬಾಂಧವನಾಗಿ ಕೆಲಸ ಮಾಡಿರುವಂಥ ನಸೀರ್ ಅಹಮದ್ ಅವ್ರಿಗೆ ಅವರ ಗೌರವ, ಅವರ ಸಾಧನೆಗೆ ತಕ್ಕಂಗೆ ಅವರ ಪಕ್ಷ ಸೇವೆಯನ್ನು ಪರಿಗಣಿಸಿ ಅವರಿಗೆ ಗೌರವದಿಂದ ರಾಜಕೀಯ ಸ್ಥಾನಮಾನವನ್ನು ಮರಳಿ ಕೊಡಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಹಿರಿಯ ಮುಖಂಡರು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನಾವು ಶುಕ್ರವಾರದ ನಮಾಜ್ ಪೂರ್ಣಗೊಳಿಸಿ ಮಸೀದಿ ಮುಂದ್ಗಡೆ ಮೌನವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ಮನವಿ ಮಾಡಲು ನಾವೆಲ್ಲ ಸೇರಿದ್ದೀವಿ. ಹತ್ರ ಎಲ್ಲ ಮುಸಲ್ಮಾನ ಮುಖಂಡರುಗಳು ಸೇರಿ ಇವು ಹಮ್ಮಿಕೊಂಡಿದ್ವಿ. ಇದ್ರದ್ದು ವಿಶೇಷ ಏನಂದರೆ ಏನು ಕಳೆದ ದಿನಗಳಲ್ಲಿ ನಸೀರ್ ಅಹಮದ್ ಸಾಹೇಬ್ರಿಗೆ ಒಂದು ಇದರಿಂದ ಮುಖ್ಯಮಂತ್ರಿಗಳ ರಾಜಕೀಯ ಇದರಿಂದ ತೆಗೆದಿದ್ದಾರೆ. ಅದ್ರ ವಿರುದ್ಧ ಎಲ್ಲ ಮುಸಲ್ಮಾನಗಳಿಗೆ ನೋವಾಗಿದೆ. ಇಡೀ ಸ್ಟೇಟಲ್ಲಿ ಯಾವ ಥರ ಕಾಂಗ್ರೆಸ್ ಪಕ್ಷ ಮುಸಲ್ಮಾನ ಜೊತೆ ನಡ್ಕೊಳ್ತಾ ಇದೆ, ಅದಕ್ಕೆ ಜಾಸ್ತಿ ನೋವಾಗಿದೆ. ಎಲ್ಲ ನಮ್ಮ ಗುರುಗಳಾದ ಎಲ್ಲ ನಮ್ಮ ಸ್ಟೇಟ್ ಮುಫ್ತಿಗಳು ಆದ ಮುಫ್ತಿ ಮತ್ತು ಮೌಲ್ವಿಗಳು ಎಲ್ಲರೂ ಸೇರಿ ಇದನ್ನು ವಿರೋಧಿಸ್ತಾ ಇದ್ದಾರೆ. 100% ಯಾವುದಾದ್ರೂ ಒಂದು ಸಮಾಜ 100% ವೋಟ್ ಆಗಿದೆ ಅಂದರೆ ಅದು ಮುಸ್ಲಿಂ ಸಮಾಜ. ಇಡೀ ಸ್ಟೇಟಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 100% ವೋಟ್ ಆಗ್ತಾ ಇರೋದಂದರೆ ಅದು ಮುಸ್ಲಿಂ ಸಮಾಜ. ಇಂಥ ಒಂದು ಸಮಾಜಕ್ಕೆ ದ್ರೋಹ ಮಾಡೋ ಥರ, ಅನ್ಯಾಯ ಮಾಡೋ ಥರ ಆಗ್ತಾಯಿದೆ ಇದಕ್ಕೆ ನಾವು ವಿನಂತಿ ಮಾಡ್ತೀವಿ ನಮ್ಮ ಮುಖ್ಯಮಂತ್ರಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ DK ಶಿವಕುಮಾರ್ ಸಾಹೇಬ್ರ ಹತ್ರ ಏನಂದರೆ ಇದು ಏನು ನಡೀತಾ ಇದೆ ಇದು ತಪ್ಪು. ಇದನ್ನು ಸರಿಪಡಿಸ್ಕೊಳ್ಬೇಕು. ಮುಂದೆ ಕೂಡ ಎಲೆಕ್ಷನ್ಸ್ ಬರುತ್ತೆ. ಅದರಲ್ಲಿ ನಾವೆಲ್ಲ ಸಹಕಾರ ಕೊಡಬೇಕು. ಎಲ್ಲ ಒಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಥರ ಲಾಸ್ಟ್ MLA ಎಲೆಕ್ಷನ್ನಲ್ಲಿ ಸಹಕಾರ ಮಾಡಿದ್ರು ಆ ಥರ ಮಾಡಬೇಕಂದ್ರೆ ಎಲ್ಲ ಒಗ್ಗಟ್ಟಾಗಿ ಇರಬೇಕಂದ್ರೆ